ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳು ಸದ್ಯ ಜೈಲು ಪಾಲಾಗುತ್ತಾರೆ. ಈ ಬೆನ್ನಲ್ಲೇ ದರ್ಶನ್ ಹಾಗೂ ಪವಿತ್ರ ಗೌಡಳ ಹೊಸ ಫೋಟೋ ಒಂದು ರಿವೀಲ್ ಆಗಿದೆ. ಅರೆಸ್ಟ್ ವೇಳೆ ಪೊಲೀಸರು ತೆಗೆದಿದ್ರು ದರ್ಶನ್ ಫೋಟೋವನ್ನ. ಹೊಸಕೆರೆಹಳ್ಳಿ ಫ್ಲಾಟ್ನಲ್ಲಿ ಪೊಲೀಸರು ಇವರನ್ನ ಬಂಧಿಸಲಾಗಿತ್ತು, ಅಂದ್ರೆ ವಶಕ್ಕೆ ಪಡೆದುಕೊಂಡಿದ್ರು. ಪೊಲೀಸ್ ಠಾಣೆಗೆ ಕರೆದೊಯ್ದು ಬಂಧನ ಪ್ರಕ್ರಿಯೆಯನ್ನ ಮಾಡಲಾಗಿತ್ತು. ಎಲ್ಲ ಆರೋಪಿಗಳನ್ನ ಫೋಟೋ ತೆಗೆದುಕೊಂಡಿದ್ರು ಪೊಲೀಸರು. ಈಗ ದರ್ಶನ್ ಹಾಗೆ ಪವಿತ್ರ ಗೌಡ ಫೋಟೋಗಳು ಕೂಡ ವೈರಲ್ ಆಗ್ತಾ ಇದೆ. ನೀವು ಕೂಡ ನೋಡ್ತಾ ಇರಬಹುದು ಪವಿತ್ರ ಗೌಡ ನಂತರದಲ್ಲಿ ದರ್ಶನ್ ಕೂಡ ಯಾವ ರೀತಿಯಾಗಿ ಇದ್ದಾರೆ ಅಂತ ಹೇಳಿ. ಇನ್ನು ಸಂಪೂರ್ಣವಾಗಿ ಅವರ ಹೇರ್ ಸ್ಟೈಲ್ ಅನ್ನ ಯಾವ ರೀತಿಯಾಗಿ ಬದಲಾವಣೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ. ಒಟ್ಟಾರೆಯಾಗಿ ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಪೊಲೀಸರು ಆರೋಪಿಗಳ ಫೋಟೋವನ್ನ ತೆಗೆಯುವಂತ ಒಂದು ಪ್ರಕ್ರಿಯೆ ಕೂಡ ಇರುತ್ತೆ. ಆ ರೀತಿಯಾಗಿನೇ ದರ್ಶನ್ ಹಾಗೆ ಪವಿತ್ರ ಗೌಡಳ ಫೋಟೋವನ್ನ ಕೂಡ ತೆಗೆದುಕೊಂಡಿರ್ತಾರೆ. ಆ ಒಂದು ಫೋಟೋ ಇದೀಗ ರಿವೀಲ್ ಆಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿಗಳಾದ ನಟ ದರ್ಶನ್ ಹಾಗೆ ಪವಿತ್ರ ಗೌಡ ಇನ್ನೂ ಕೆಲವು ಮಂದಿ ಬಂಧನಕ್ಕೆ ಒಳಗಾಗಿದ್ದು ಪರಪ್ಪನ ಅಗ್ರಹಾರ ಜೈಲಿಗೆ ಸೇರಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯ ಸಿಬ್ಬಂದಿ ಈ ಆರೋಪಿಗಳನ್ನು ಬಂಧಿಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಎಲ್ಲರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಕಳುಹಿಸಿದ್ದಾರೆ. ಹೀಗೆ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸುವ ಮುಂಚೆ ಎಲ್ಲ ಆರೋಪಿಗಳ ಫೋಟೋ ಹಾಗೆ ಬೆರಳಚ್ಚನ್ನು ತೆಗೆದುಕೊಳ್ತಾರೆ. ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ಮಾಡಿಕೊಂಡಿರ್ತಾರೆ. ಆ ಒಂದು ಕ್ಷಣದ ಫೋಟೋಗಳು ಸದ್ಯ ರಿವೀಲ್ ಆಗಿರುವಂಥದ್ದು. ಇನ್ನು ನಟ ದರ್ಶನ್, ಪವಿತ್ರ ಸೇರಿದಂತೆ ಒಟ್ಟು 5 ಮಂದಿಯ ಫೋಟೋವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಆ ಬೆನ್ನಲ್ಲೇ ದರ್ಶನ್ ಹಾಗೆ ಪವಿತ್ರ ಅವರ ಫೋಟೋ ಇದೀಗ ಭಾರಿ ವೈರಲ್ ಕೂಡ ಆಗ್ತಾ ಇದೆ.